ನಮ್ಮ ತಂದೆ ವೃಕ್ಷರಜಸ್ಸಿಗೆ ಬಹಳ ಇಷ್ಟನಾಗಿ ನಮ್ಮಣ್ಣ ಅಧಿಕಾರದ ಸ್ಥಾನಕ್ಕೆ ಬರ್ತಾನೆ. ನಾನು ಬಹಳ ಇಷ್ಟಪಡ್ತಿದ್ದೆ. ಅವನು ಆಳ್ವಿಕೆಯನ್ನು ನಡೆಸುವ ಹೊತ್ತಿಗೆ ಒಬ್ಬ ದುಂದುಭಿ ಅಂತ ರಕ್ಕಸ ಇದ್ದ. ಅವನಿಗೆ ಯಾರಾದರೂ ನಿರಂತರ ಕಾಳಗವನ್ನು ಕೊಡ್ತಾ ಇದ್ದರೆ ಅದರಿಂದ ತನ್ನ ಬಲದ ಪರಿಚಯ ಲೋಕಕ್ಕೆ ನಿರಂತರ ಆಗ್ತಾ ಇರುತ್ತೆ ಅನ್ನುವ ಆಲೋಚನೆಯಿಂದ ಸಮುದ್ರವನ್ನು ಹೋಗಿ ವರುಣನನ್ನು ಕೇಳುತ್ತಾನೆ, ನನಗೆ ಯುದ್ಧವನ್ನು ಕೊಡು ಅಂತ. ನಿನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ನಾನು ಶಕ್ತನಲ್ಲಪ್ಪ ಅಂತ ಸುಮ್ಮನೆ ಕೆಸರಿಗೆ ಕಲ್ಲು ಹಾಕೋದರ ಸಮಸ್ಯೆಯನ್ನು ದೂರೀಕರಿಸುವುದಕ್ಕಾಗಿ ಸೋಲೊಪ್ಪಿಕೊಂಡು ಬಿಡ್ತಾನೆ. ಹಾಗಾದರೆ ನನಗೆ ಯಾರನ್ನಾದರೂ ತೋರಿಸುವಂದಾಗ ಹಿಮವತ್ ಪರ್ವತವನ್ನು ತೋರಿಸ್ತಾನೆ. ಹಿಮವಂತ ಅವನ ಎದುರುಗಡೆ ಹೋಗಿ ನಿಂತೊಡನೆ, ನಾನೂ ಕೂಡ ಅಷ್ಟು ನಿನ್ನನ್ನು ಹೋರುವಷ್ಟು ಬೇಕಾದರೆ ಮಂಜಿನ ಗೆಡ್ಡೆಯನ್ನು ಹೊರಬಲ್ಲೆ, ನಿನ್ನನ್ನು ಎದುರಿಸಿ ನಿಲ್ಲಲಾರೆ ಅಂತ ಹೀಗೆ ಹೇಳಿ ಅವನು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾನೆ. ಹಿಮವಾನಬ್ರವೀದ್ವಾಕ್ಯಂ ಶ್ರುತ್ವಾ ವಾಕ್ಯ ವಿಶಾರದ ಅನುಕ್ತಪೂರ್ವಂ